ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ತರಗತಿಯಲ್ಲಿ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ 5ನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಪತ್ರಿಕೆ 5.1 ಭಾರತದ ಸಂವಿಧಾನ ಸಾಂಸ್ಥಿಕ ಚೌಕಟ್ಟು, ಇದರಲ್ಲಿ 2ನೇ ಅಧ್ಯಾಯದಲ್ಲಿ 17ನೇ ಸೆಷನನ್ನು ವಿವರಿಸ್ತಾ ಇದ್ದೀನಿ. ಟಾಪಿಕ್ ಹೆಸರು ಲೋಕಸಭೆ ಅಂತ. ದ ಟೈಟಲ್ ಆಫ್ ದ ಪೇಪರ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ 5.1 5th ಸೆಮಿಸ್ಟರ್ BA ಪೊಲಿಟಿಕಲ್ ಸೈನ್ಸ್, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ದ ಟಾಪಿಕ್ ಈಸ್ ಲೋಕಸಭೆ. ಸಂವಿಧಾನದ 81ನೇ ವಿಧಿ ಲೋಕಸಭೆಗೆ ಸಂಬಂಧಪಟ್ಟಿದೆ. ಲೋಕಸಭೆ ಸಂಸತ್ತಿನ ಕೆಳಮನೆಯಾಗಿದೆ. ಇದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಆಧಾರದ ಮೇಲೆ ಪ್ರಜೆಗಳಿಂದ ನೇರವಾಗಿ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳನ್ನು ಒಳಗೊಂಡಿರುತ್ತದೆ. ಆದ್ದರಿಂದ ಲೋಕಸಭೆಯನ್ನು ಜನತಾ ಸದನ ಅಂತ ಕರೆಯಲಾಗುತ್ತದೆ. ಹಾಗೆಯೇ ಜನಪ್ರಿಯ ಸದನ ಅಂತ ಕೂಡ ಕರೀತಾರೆ. ಇದನ್ನು ಪಾಪ್ಯುಲರ್ ಹೌಸ್ ಆಫ್ ಪೀಪಲ್ ಅಂತ. ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚು ಶಕ್ತಿಶಾಲಿಯಾದ ಸದನವಾಗಿರೋದರಿಂದ ಸಂಸತ್ತು ಎಂದರೆ ಲೋಕಸಭೆ ಎಂಬ ಭಾವನೆ ಸಹಜವಾಗಿಯೇ ಮೂಡುತ್ತದೆ. ಇದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಲೋಕಸಭೆಯ ಮಹತ್ವವನ್ನು ಧ್ವನಿಸುತ್ತದೆ. ನಮ್ಮಲ್ಲಿ ದ್ವಿಸದನ ಶಾಸಕಾಂಗ ಪದ್ಧತಿ ಇದ್ದರೂ ಸಹ ಕೆಳಮನೆಯಾದ ಲೋಕಸಭೆ ಹೆಚ್ಚಿನ ಅಧಿಕಾರನ ಹೊಂದಿದ್ದು ಹೆಚ್ಚು ಮಹತ್ವ ಪಡೆದಿದೆ ಅಂತ ಹೇಳ್ಬೋದು. ನೀವೀಗ ನೋಡ್ತಾ ಇರೋದು ಪಾರ್ಲಿಮೆಂಟ್ ಭವನ. ಇದರಲ್ಲಿ ಲೋಕಸಭೆ ದೃಶ್ಯ ಇದು. ಯು ಶೇಪಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ಇಲ್ಲಿ ಸ್ಪೀಕರ್ ಕಾಣ್ತಾ ಇದ್ದಾರೆ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಸದಸ್ಯರು ಇದರಲ್ಲಿ ಕೂತ್ಕೊಂಡಿರ್ತಾರೆ. ಲೋಕಸಭಾ ಆರ್ಟಿಕಲ್ 81 ಡೀಲ್ಸ್ ವಿತ್ ಲೋಕಸಭಾ. ದ ಲೋಕಸಭಾ ಈಸ್ ದ ಲೋವರ್ ಹೌಸ್ ಆಫ್ ಪಾರ್ಲಿಮೆಂಟ್. ಇಟ್ ಕನ್ಸಿಸ್ಟ್ಸ್ ಆಫ್ representatives elected directly by the people, by the citizens, on the basis of universal adult voting system. Universal adult franchise. The Lok Sabha therefore is called as the Janata Sabha or popular house. This sounds like the importance of the Lok Sabha in our political system. That means the lower house Lok Sabha has full power compared to the upper house Rajya Sabha. Rajya Sabha has less powers while Lok Sabha has more powers. Formation. ಲೋಕಸಭೆಯ ರಚನೆ. ಸಂವಿಧಾನದ ಪ್ರಕಾರ ಲೋಕಸಭೆಯು 552ಕ್ಕಿಂತ ಹೆಚ್ಚಿನ ಸದಸ್ಯರನ್ನು ಹೊಂದಿರುವಂತಿಲ್ಲ. ರಾಜ್ಯಗಳ ವಿವಿಧ ಕ್ಷೇತ್ರಗಳಿಂದ 530ಕ್ಕಿಂತ ಹೆಚ್ಚು ಸದಸ್ಯರನ್ನು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ 20ಕ್ಕಿಂತ ಹೆಚ್ಚು ಸದಸ್ಯರನ್ನು ಚುನಾಯಿಸುವಂತಿಲ್ಲ. ಪ್ರಸ್ತುತ ಲೋಕಸಭೆಯು 543 ಚುನಾಯಿತ ಸದಸ್ಯರನ್ನು ಹೊಂದಿದೆ. 2 ಆಂಗ್ಲೋ ಇಂಡಿಯನರನ್ನು ನಾಮಕರಣ ಮಾಡಲಾಗುತ್ತದೆ. ಆಂಗ್ಲೋ ಇಂಡಿಯನ್ ಸಮುದಾಯ ಲೋಕಸಭೆಯಲ್ಲಿ ಸಾಕಷ್ಟು ಪ್ರಾತಿನಿಧ್ಯತೆಯನ್ನು ಹೊಂದಿಲ್ಲದಿದ್ದರೆ ರಾಷ್ಟ್ರಪತಿಯವರು ಆ ಸಮುದಾಯಕ್ಕೆ ಸೇರಿದ 2 ವ್ಯಕ್ತಿಗಳನ್ನು ಲೋಕಸಭೆಯ ಸದಸ್ಯರನ್ನಾಗಿ ನಾಮಕರಣ ಮಾಡಬಹುದು ಅಂತ ಸಂವಿಧಾನದ 331ನೇ ವಿಧಿ ತಿಳಿಸುತ್ತದೆ. ಫಾರ್ಮೇಷನ್. ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್, the Lok Sabha cannot have more than 552 members. At present, 543 elected members are there in Lok Sabha. If the Anglo-Indian community does not have adequate representation in the Lok Sabha, the President may nominate 2 persons from that community as members of the Lok Sabha, according to Article 331 of Indian Constitution. ಚುನಾವಣಾ ವಿಧಾನ. ಲೋಕಸಭೆಯ ಚುನಾವಣೆ ಯಾವ ರೀತಿ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ 5 ವರ್ಷಗಳಿಗೊಮ್ಮೆ ನಡೆಯುವ ನಿಯತಕಾಲಿಕ ಚುನಾವಣೆಗಳಲ್ಲಿ ಪ್ರಜೆಗಳು ಲೋಕಸಭೆಯ ಸದಸ್ಯರನ್ನು ನೇರವಾಗಿ ಆಯ್ಕೆ ಮಾಡ್ತಾರೆ. 326ನೇ ವಿಧಿಯ ಪ್ರಕಾರ ಜಾತಿ, ಮತ, ಲಿಂಗ, ಹುಟ್ಟಿದ ಸ್ಥಳ, ಸಾಮಾಜಿಕ ಸ್ಥಾನಮಾನ ಮುಂತಾದ ತಾರತಮ್ಯಗಳಿಲ್ಲದೆ 18 ವರ್ಷ ವಯೋಮಾನದ ಪ್ರತಿಯೊಬ್ಬ ಅರ್ಹ ಭಾರತೀಯ ಪ್ರಜೆಯು ಈ ಚುನಾವಣೆಗಳಲ್ಲಿ ಮತ ನೀಡುವ ಹಕ್ಕನ್ನು ಹೊಂದಿರ್ತಾನೆ. ಅಂದರೆ ಅರ್ಹ ಮತದಾರರು 18 ವರ್ಷ ತುಂಬಿರೋರು, ಹಾಗೆಯೇ ಅರ್ಹತೆಯನ್ನು ಪಡೆದಿರ್ತಕ್ಕಂಥ ಮತದಾರರು, ನಾಗರಿಕರು ನೇರವಾಗಿ ಲೋಕಸಭಾ ಸದಸ್ಯರನ್ನು 5 ವರ್ಷಗಳಿಗೊಮ್ಮೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾಯಿಸ್ತಾರೆ. ಮೆಥಡ್ ಆಫ್ ಎಲೆಕ್ಷನ್.
Citizens, I mean the voters of India, elect Lok Sabha members in periodic elections held every 5 years through Universal Adult Voting System, Article 326. Every qualified Indian citizen of the age of 18 years has the right to vote in these elections irrespective of caste, creed, sex, place of birth and social status. The members of Lok Sabha directly elected by the people on the basis of universal adult franchise. Those who have completed 18 years and must have such other qualifications fixed by the constitution can cast their votes in the election of Lok Sabha. ಲೋಕಸಭಾ ಸದಸ್ಯರಾಗಬೇಕಾದ್ರೆ ಏನೇನು ಅರ್ಹತೆಗಳಿರಬೇಕು ಅನ್ನೋದನ್ನು ಈಗ ನೋಡೋಣ. ಭಾರತದ ಸಂವಿಧಾನದ 84ನೇ ವಿಧಿಯು ಲೋಕಸಭೆಯ ಸದಸ್ಯನಾಗ ಬಯಸುವ ವ್ಯಕ್ತಿಗೆ ಕೆಲವು ಅರ್ಹತೆಗಳನ್ನು ನಿಗದಿಪಡಿಸಿದೆ. ಅವುಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಲೋಕಸಭೆಗೆ ಸ್ಪರ್ಧಿಸಬಯಸ್ತಕ್ಕಂಥ ಅಭ್ಯರ್ಥಿ ಭಾರತೀಯ ಪೌರನಾಗಿರಬೇಕು. ಕನಿಷ್ಠ 25 ವರ್ಷಗಳಾಗಿರಬೇಕು. 25 ವರ್ಷಗಳಿಗಿಂತ ಕಡಿಮೆ ವಯಸ್ಸಾಗಿರಬಾರದು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಮಾನಸಿಕ ಅಸ್ವಸ್ಥನೂ ದಿವಾಳಿಯೂ ಅಪರಾಧಿಯೂ ಆಗಿರಬಾರದು. ಅವನು ದಿವಾಳಿ ಆಗಿರಬಾರ್ದು, ಅಪರಾಧಿ ಆಗಿರಬಾರ್ದು, ಮಾನಸಿಕ ಅಸ್ವಸ್ಥನಾಗಿರಬಾರ್ದು. ಈ ಥರ ಆಗಿದ್ರೆ ಅವನು ಮತದಾರನಾಗೋದಕ್ಕೆ ಅರ್ಹನಲ್ಲ. ಹಾಗೆಯೇ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೂ ಅರ್ಹನಲ್ಲ. ಇದರ ಜೊತೆಗೆ ಕಾಲಕಾಲಕ್ಕೆ ಸಂಸತ್ತು ನಿಗದಿಪಡಿಸ್ತಕ್ಕಂತಹ ಇತರ ಅರ್ಹತೆಗಳನ್ನು ಸಹ ಹೊಂದಿರತಕ್ಕದ್ದು. Qualifications. Article 84 of the Indian Constitution sets out the following qualifications for a person who wishes to become a member of the Lok Sabha. Must be an Indian citizen, must not less than 25 years, there should be no profitable post in central or state government, he should not hold office of profitable post in central or state government, he should not be a government employee, cannot be a mentally ill, bankrupt or criminal, must have other qualifications set by parliament from time to time. ಅಧಿಕಾರಾವಧಿ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತೆ. ಆಯ್ಕೆ ಆಗ್ತಾರೆ. ಆಯ್ಕೆ ಆದಮೇಲೆ ಎಷ್ಟು ವರ್ಷ ಅಧಿಕಾರದಲ್ಲಿ ಇರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ 83ನೇ ವಿಧಿಯ ಪ್ರಕಾರ ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳು. ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ ಇದರ ಅಧಿಕಾರಾವಧಿಯನ್ನು 6 ವರ್ಷಗಳಿಗೆ ವಿಸ್ತರಿಸಲಾಗಿತ್ತು. ಆದರೆ 44ನೇ ತಿದ್ದುಪಡಿಯ ಮೂಲಕ ಮತ್ತೆ ಇದರ ಅಧಿಕಾರಾವಧಿಯನ್ನು 5 ವರ್ಷಗಳಿಗೆ ಇಳಿಸಲಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಲೋಕಸಭೆಯ ಅಧಿಕಾರಾವಧಿಯನ್ನು 1 ವರ್ಷಗಳ ಕಾಲ ರಾಷ್ಟ್ರಪತಿಯವರು ವಿಸ್ತರಿಸಬಹುದು, ಪರಿಸ್ಥಿತಿ ನೋಡಿಕೊಂಡು. ರಾಷ್ಟ್ರಪತಿ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಲೋಕಸಭೆಯನ್ನು 5 ವರ್ಷಗಳ ಅಧಿಕಾರಾವಧಿಗಿಂತ ಮೊದಲೇ ಬೇಕಾದರೂ ವಿಸರ್ಜನೆ ಮಾಡಬಹುದು 85ನೇ ವಿಧಿ ಪ್ರಕಾರ. ಅಂದರೆ ಸಾಮಾನ್ಯವಾಗಿ ಇದರ ಅಧಿಕಾರಾವಧಿ 5 ವರ್ಷ, ಆದರೆ ಆ 5 ವರ್ಷ ಕಡ್ಡಾಯ ಏನಲ್ಲ. 5 ವರ್ಷಗಳಿಗಿಂತ ಮೊದಲೇ ಲೋಕಸಭೆ ವಿಸರ್ಜನೆ ಆಗಬಹುದು, ಅಥವಾ ವಿಶೇಷ ಪರಿಸ್ಥಿತಿಗಳೇನಾದರೂ ಉದ್ಭವಿಸಿದರೆ 1 ವರ್ಷಗಳ ಕಾಲ ಇದರ ಅಧಿಕಾರಾವಧಿಯನ್ನು ಮುಂದುವರಿಸ್ತಕ್ಕಂಥ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಉದಾಹರಣೆಗೆ, ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರು ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಲಹೆಯ ಮೇರೆಗೆ 13ನೇ ಲೋಕಸಭೆಯನ್ನು ಅವಧಿಗೆ ಮೊದಲೇ ವಿಸರ್ಜಿಸಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದು. ಟೆನ್ಯೂರ್ ಆರ್ ಟರ್ಮ್ ಆಫ್ ಆಫೀಸ್ ಆಫ್ ಲೋಕ್ ಸಭಾ. According to Article 83, the tenure of the Lok Sabha is 5 years, but the 42nd Amendment to the Constitution increased its term for 6 years. But the 44th Amendment was reduced it to 5 years. At present, the term of Lok Sabha is 5 years. During the national emergency, the President may, on the advice of PM, dissolve the Lok Sabha prior to the term of 5 years, or at the times of emergency he can extend the term of Lok Sabha for 1 more year. He can increase the term of Lok Sabha for 1 more year, or even before the term of 5 years, on the advice of Prime Minister, the President can dissolve Lok Sabha. For example, President Abdul Kalam, on the advice of Prime Minister Atal Bihari Vajpayee, dissolved the 13th Lok Sabha before its term. So the term of Lok Sabha is fixed as 5 years, but even before the term of 5 years, the Lok Sabha may be dissolved, or at the times of emergencies, the term of Lok Sabha can be extended or increased for 1 more year by the President on the advice of Prime Minister.
ಅಧಿವೇಶನಗಳು ಸೆಷನ್ಸ್. ಲೋಕಸಭೆಯ ಅಧಿವೇಶನವನ್ನು ಕರೆಯುವ ಅಥವಾ ಮುಂದೂಡುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ ಇರುತ್ತದೆ. ಲೋಕಸಭೆಯ ಅಧಿವೇಶನವನ್ನು ವರ್ಷದಲ್ಲಿ 2 ಬಾರಿ ಕರಿಬೇಕನ್ನೋ ನಿಯಮ ಇದೆ. 2 ಅಧಿವೇಶನಗಳ ನಡುವಿನ ಅಂತರ 6 ತಿಂಗಳ ಅವಧಿಯನ್ನು ಮೀರುವಂತಿಲ್ಲ. ಅಂದರೆ ಒಂದು ಅಧಿವೇಶನಕ್ಕೂ ಇನ್ನೊಂದು ಅಧಿವೇಶನಕ್ಕೂ ನಡುವಿನ ಅಂತರ 6 ತಿಂಗಳಿಗಿಂತ ಹೆಚ್ಚು ಇರಬಾರದು. ಕೊನೆ ಪಕ್ಷ ವರ್ಷಕ್ಕೆ 2 ಅಧಿವೇಶನಗಳು ನಡೆಯಲೇಬೇಕು ಅನ್ನೋ ನಿಯಮ ಇದೆ. ಸದಸ್ಯರ ಕೋರಿಕೆಯ ಮೇರೆಗೆ ರಾಷ್ಟ್ರಪತಿಯವರು ವಿಶೇಷ ಅಧಿವೇಶನಗಳನ್ನು ಸಹ ಕರೆಯಬಹುದು. ಸೆಷನ್ಸ್. ದ ಪ್ರೆಸಿಡೆಂಟ್ ಹ್ಯಾಸ್ ದ ಪವರ್ to summon the session and to prorogue the sessions of Lok Sabha. He can call the session, he can postpone the session. The Lok Sabha session should be called twice a year. In a year, it should be called for two times. The gap between the 2 sessions may not exceed 6 months, at which the President may call a special session at the request of the members. So there should be minimum 2 sessions. Special sessions may be summoned by the President on the request of the members. Generally, the session in India will hold for 3 times. Quorum. ಕಾರ್ಯಕಲಾಪಗಳನ್ನು ನಡೆಸಲು ಸದನದಲ್ಲಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಹಾಜರಾತಿ ಸಂಖ್ಯೆಯನ್ನು ಕೋರಂ ಅಂತ ಕರೀತಾರೆ. ಕೋರಂ ಅಂದರೆ ಹಾಜರಾತಿ. ಕಾರ್ಯಕಲಾಪ ನಡೆಸಬೇಕಾದ್ರೆ ಎಷ್ಟು ಜನ ಸದಸ್ಯರು ಹಾಜರಿರಬೇಕು ಅನ್ನೋದಕ್ಕೆ ಇದು ಸಂಬಂಧಪಟ್ಟಿದೆ. ಸದನದ ಒಟ್ಟು ಸದಸ್ಯರಲ್ಲಿ 10/1 ಸದಸ್ಯರು ಹಾಜರಿದ್ದರೆ ಅಧಿವೇಶನ ನಡೆಯುತ್ತದೆ. ಇದನ್ನೇ ಕೋರಂ ಅಂತ ಕರೀತಾರೆ. ಹಾಜರಾತಿ ಒಟ್ಟು ಸದಸ್ಯರ 10/1 ಸದಸ್ಯರು ಇರಬೇಕಾಗುತ್ತೆ. ಕೋರಂನ ಕೊರತೆ ಇದ್ದಲ್ಲಿ ಹಾಜರಾತಿಯ ಕೊರತೆ ಇದ್ದಲ್ಲಿ ಸಭಾಧ್ಯಕ್ಷರು ಕಾರ್ಯಕಲಾಪಗಳನ್ನು ನಡೆಸದೆ ಸಭೆಯನ್ನು ಮುಂದೂಡತಕ್ಕದ್ದು. ಅವರು ಮುಂದೂಡ್ತಾರೆ. Quorum. The minimum number of members that must be present in the house to conduct the work is called as quorum. The quorum of Lok Sabha is 1/10 of the total members of Lok Sabha. In the absence of quorum, the chairpersons, the speaker, shall adjourn the meeting without holding any action. ಸಭಾಧ್ಯಕ್ಷರು ಸ್ಪೀಕರ್. ಸಂವಿಧಾನದ 92ನೇ ವಿಧಿ ಸಭಾಧ್ಯಕ್ಷರ ಸ್ಥಾನಕ್ಕೆ ಅವಕಾಶ ಕಲ್ಪಿಸಿದೆ ಲೋಕಸಭೆಗೆ. ಸಂವಿಧಾನದ 92ನೇ ವಿಧಿ. ಲೋಕಸಭೆಯ ಸದಸ್ಯರು ಚುನಾವಣೆಯ ನಂತರ ಗೆದ್ದಿರುವಂಥ ಸದಸ್ಯರು ತಮ್ಮಲ್ಲೇ ಒಬ್ಬರನ್ನು ಮೊದಲ ಅಧಿವೇಶನದಲ್ಲೇ ಸರ್ವಾನುಮತದ ಮೂಲಕ ಅಥವಾ ಚುನಾವಣೆಯ ಮೂಲಕ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ. ಸಭಾಧ್ಯಕ್ಷನಾಗಿ ಆಯ್ಕೆ ಆಗ್ತಕ್ಕಂತಹ ವ್ಯಕ್ತಿ ಅವನು ಯಾವುದೇ ರಾಜಕೀಯ ಪಕ್ಷಕ್ಕೆ ಹಿಂದೆ ಸೇರಿದ್ದರೂ ಸಭಾಧ್ಯಕ್ಷನಾದ ನಂತರ ಆತ ಪಕ್ಷಾತೀತ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ. ಅಂದರೆ ಆತ ಪಕ್ಷಪಾತದಿಂದ ವರ್ತಿಸುವಂತಿಲ್ಲ, ಎಲ್ಲ ಪಕ್ಷಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಆಗ್ತಾನೆ. ಪ್ರಸ್ತುತ ಭಾರತದಲ್ಲಿ ಓಂ ಬಿರ್ಲಾರವರು ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಭಾಧ್ಯಕ್ಷರು ಲೋಕಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆ ವಹಿಸ್ತಾರೆ. ಇವರು ಸದನದಲ್ಲಿ ಗಲಭೆ, ದುರ್ವರ್ತನೆ ಹಾಗೂ ಅಸಂಸದೀಯ ನಡವಳಿಕೆಯನ್ನು ನಿಯಂತ್ರಿಸುವುದರೊಂದಿಗೆ ಶಾಂತಿ ಮತ್ತು ಶಿಸ್ತನ್ನು ಕಾಪಾಡ್ತಾರೆ ಸಭೆಯ ಒಳಗಡೆ. ಈ ಮೂಲಕ ಸದನದ ಘನತೆ, ಗಾಂಭೀರತೆಯನ್ನು ಹೆಚ್ಚಿಸ್ತಾರೆ. ಒಂದು ಮಸೂದೆಯ ಮೇಲೆ ಸಮ ಮತಗಳು ಬಿದ್ದಾಗ ಮಾತ್ರ ಇವರು ನಿರ್ಣಾಯಕ ಮತ ಚಲಾಯಿಸ್ತಾರೆ. ಉಳಿದಂತೆ ಬೇರಾವ ಸಂದರ್ಭದಲ್ಲೂ ಸಭಾಧ್ಯಕ್ಷರಿಗೆ ಮಸೂದೆಗಳ ಮೇಲೆ ಮತದಾನ ಮಾಡ್ತಕ್ಕಂಥ ಹಕ್ಕು ಅಥವಾ ಅಧಿಕಾರ ಇರೋದಿಲ್ಲ. ಯಾವುದಾದ್ರೂ ಮಸೂದೆ ಮೇಲೆ ಸಮ ಮತಗಳು ಬಂದ್ಬಿಟ್ಟಾಗ ಮಾತ್ರ ಇವರು ನಿರ್ಣಾಯಕ ಮತ ಚಲಾಯಿಸ್ತಾರೆ. ಸ್ಪೀಕರ್, ಚೇರ್ಮನ್ ಆಫ್ ಲೋಕಸಭಾ. Article 93 of the Constitution allows for the position of Speaker. Members of the Lok Sabha elect one of them to be the chairperson in the first session. The members who elected for Lok Sabha will choose one person as a Speaker. On the basis of unanimous election or on the basis of election, they can elect one person as a Speaker and another person as Deputy Speaker. A person who is elected Speaker, whether he belongs to any political party, before his election must act as a non-partisan after being elected as a speaker. Om Birla currently serves as the Speaker of the Lok Sabha. The Speaker presides over the functioning of the Lok Sabha. He presides over the meetings of Lok Sabha. He presides over the sessions of Lok Sabha. He maintains peace and discipline by controlling riot, misbehavior and non-violent behavior in the House. This enhances his dignity and grandeur of the House. The Speaker has no right
to vote on bills, but in case of tie on any bill, he can cast his casting vote on that particular bill. Otherwise, he can't have the power to cast his vote on any particular bills. ಉಪಸಭಾಧ್ಯಕ್ಷರು, ಡೆಪ್ಯೂಟಿ ಸ್ಪೀಕರ್, ಪ್ರಥಮ ಅಧಿವೇಶನದಲ್ಲಿಯೇ ಲೋಕಸಭಾ ಸದಸ್ಯರು ತಮ್ಮಲ್ಲಿಯೇ ಒಬ್ಬರನ್ನು ಉಪಸಭಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿಕೊಂಡಿರ್ತಾರೆ. ಉಪಸಭಾಧ್ಯಕ್ಷರು ಸಭಾಧ್ಯಕ್ಷರ ಗೈರು ಹಾಜರಿಯಲ್ಲಿ ಸಭಾಧ್ಯಕ್ಷರ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಬೇರೆ ಸಂದರ್ಭಗಳಲ್ಲಿ ಅಂದರೆ ಸಭಾಧ್ಯಕ್ಷರು ಉಪಸ್ಥಿತರಿದ್ದಾಗ ಇತರೆ ಸದಸ್ಯರಂತೆ ಸದನದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಪ್ರಸ್ತುತ ಭಾರತದಲ್ಲಿ ಎಂ ತಂಬಿದುರೈ ಅವರು ಉಪಸಭಾಧ್ಯಕ್ಷರಾಗಿ ಲೋಕಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡೆಪ್ಯೂಟಿ ಸ್ಪೀಕರ್, within the first session, the members of Lok Sabha will elect one person as deputy speaker. The deputy speaker performs all the functions of the speaker in his absence. In speaker's absence, the deputy speaker will act as a speaker. He performs all the functions of speaker. On other occasions, like other members, he take active part in the functions of the house. When the speaker is present, at the time he take an active part in the functions of the house. M. Tambidurai currently serves as the deputy chairman or deputy speaker of Lok Sabha. ಸೌಲಭ್ಯಗಳು ಮತ್ತು ವಿನಾಯಿತಿಗಳು. ಲೋಕಸಭಾ ಸದಸ್ಯರಿಗೆ ಏನೇನು ಸೌಲಭ್ಯಗಳಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಲೋಕಸಭಾ ಸದಸ್ಯರು ಪರಿಣಾಮಕಾರಿಯಾಗಿ ದಕ್ಷತೆಯಿಂದ ತಮ್ಮ ಜವಾಬ್ದಾರಿನ ನಿರ್ವಹಿಸಲು ಅನುವಾಗುವಂತೆ ಅವರಿಗೆ ನಮ್ಮ ಸಂವಿಧಾನದ 105ನೇ ವಿಧಿಯ ಪ್ರಕಾರ ಹಲವಾರು ಸೌಲಭ್ಯ ಹಾಗೂ ವಿನಾಯಿತಿಗಳನ್ನು ನೀಡಲಾಗಿದೆ. ಸದಸ್ಯರು ವಾಕ್ ಮತ್ತು ಅಭಿವೃದ್ಧಿ ಸ್ವಾತಂತ್ರ್ಯವನ್ನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯನ ಹೊಂದಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ನಿರ್ಭಯವಾಗಿ ವ್ಯಕ್ತಪಡಿಸಬಹುದು. ಸಭೆಯಲ್ಲಿ ಸ್ವತಂತ್ರವಾಗಿ ಮಾತಾಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ. ಆದ್ದರಿಂದ ಅವರು ಮುಕ್ತವಾಗಿ ನಿರ್ಭೀತವಾಗಿ ಚರ್ಚೆಗಳಲ್ಲಿ ಭಾಗಿಯಾಗಬಹುದು, ಮಾತನಾಡಬಹುದು, ಭಾಷಣನೂ ಮಾಡಬಹುದು. ಸದನದಲ್ಲಿ ಸದಸ್ಯರ ಭಾಷಣ, ಚರ್ಚೆ, ಮಾತು ಹಾಗೂ ವರ್ತನೆಗಳನ್ನು ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ. ನ್ಯಾಯಾಲಯಗಳಲ್ಲಿ ಪ್ರಶ್ನಿಸುವಂತಿಲ್ಲ. ಲೋಕಸಭೆಯ ಸದಸ್ಯರನ್ನು ಅಧಿವೇಶನ ಆರಂಭವಾಗುವುದಕ್ಕೆ 40 ದಿನಗಳ ಮುಂಚಿತವಾಗಿ ಹಾಗೂ ಅಧಿವೇಶನ ಮುಗಿದ 40 ದಿನಗಳ ನಂತರ ಬಂಧಿಸುವಂತಿಲ್ಲ. ಅಧಿವೇಶನ ಮುಗಿದ 40 ದಿನಗಳ ಒಳಗಡೆ ಅವರನ್ನ ಬಂಧಿಸುವಂತಿಲ್ಲ. ಈ ವಿನಾಯಿತಿಯು ನ್ಯಾಯಾಲಯ ನಿಂದನೆ, ಕ್ರಿಮಿನಲ್ ಪ್ರಕರಣಗಳು, ಮುನ್ನೆಚ್ಚರಿಕೆ ಬಂಧನ ಕ್ರಮಗಳಿಗೆ ಅನ್ವಯಿಸೋದಿಲ್ಲ. ಆದರೆ ಸಿವಿಲ್ ಪ್ರಕರಣಗಳಿಗೆ ಮಾತ್ರ ಅನ್ವಯವಾಗುತ್ತವೆ. ಲೋಕಸಭೆಯು ಅಧಿವೇಶನದಲ್ಲಿರುವಾಗ ಸದಸ್ಯರನ್ನು ನ್ಯಾಯಾಲಯಗಳಲ್ಲಿ ಸಾಕ್ಷ್ಯ ನೀಡುವಂತೆ ಒತ್ತಾಯ ಮಾಡೋಂಗಿಲ್ಲ. ಲೋಕಸಭಾ ಸದಸ್ಯರನ್ನು ನ್ಯಾಯಾಲಯಕ್ಕೆ ಬಂದು ಸಾಕ್ಷ್ಯ ನೀಡುವಂತ ಅವ್ರನ್ನ ಒತ್ತಾಯ ಮಾಡೋಂಗಿಲ್ಲ. ಸದನದ ಕಾರ್ಯಕಲಾಪಗಳನ್ನು ಪ್ರಕಟಿಸುವ ಅಥವಾ ಪ್ರಕಟಿಸದೇ ಇರುವ ಹಕ್ಕು ಲೋಕಸಭೆಯ ಸದಸ್ಯರಿಗೆ ಇರುತ್ತದೆ. ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಅಪರಿಚಿತರನ್ನು ಸದನದ ಗ್ಯಾಲರಿಯಿಂದ ಹೊರಹಾಕುವ ಅಧಿಕಾರ ಸಾಮೂಹಿಕವಾಗಿ ಲೋಕಸಭೆಯ ಎಲ್ಲ ಸದಸ್ಯರಿಗೆ ಸೇರಿದೆ. ಸದನದ ಹಕ್ಕು ಬಾಧ್ಯತೆಗಳನ್ನು ಉಲ್ಲಂಘಿಸುವ ಸದಸ್ಯರನ್ನು ಅಥವಾ ಇತರರನ್ನು ಶಿಕ್ಷೆಗೆ ಒಳಪಡಿಸುವ ಹಕ್ಕನ್ನು ಸದನದ ಸದಸ್ಯರು ಸಾಮೂಹಿಕವಾಗಿ ಹೊಂದಿರ್ತಾರೆ. ಸದನದ ಹಕ್ಕು ಬಾಧ್ಯತೆಗಳನ್ನು ಉಲ್ಲಂಘಿಸುವ ಸದಸ್ಯರನ್ನು ಅಥವಾ ಇತರರನ್ನು ಶಿಕ್ಷೆಗೆ ಒಳಪಡಿಸುವ ಅಧಿಕಾರವನ್ನು ಸದನದ ಸದಸ್ಯರು ಸಾಮೂಹಿಕವಾಗಿ ಹೊಂದಿರ್ತಾರೆ. ಲೋಕಸಭಾ ಸದಸ್ಯರಿಗೆ ಉಚಿತ ದೂರವಾಣಿ, ಪ್ರಯಾಣ ಭತ್ಯೆ, ವೇತನ, ನಿವೃತ್ತಿ ವೇತನ ಮುಂತಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. Facilities and exceptions of Lok Sabha members. Members of Lok Sabha have been granted many privileges and exemptions under Article 105 of our Constitution to enable them to perform their responsibilities efficiently and effectively. Members have free speech and expression so that they can freely participate in discussions. Members have freedom of speech, and they have also freedom of expression so that they can freely participate and they can freely involve with the discussions. The speech, debate and conduct of the members of the House shall not be questioned in court. Members of Lok Sabha cannot be detained 40 days before the starting of the session and 40 days after the end of the session.
This exception applies only to the civil cases, not to court cases, to criminal cases, and to preventive detention actions. Members of the Lok Sabha cannot be compelled to testify in courts when they are in session. Members of the Lok Sabha have the right not to publish the proceedings of the House. The right to expel strangers from the House during the session is collectively belonging to all the members. Members are provided with free telephone, travel allowance, salary and pension. Thank you all. ಧನ್ಯವಾದಗಳು ಎಲ್ಲರಿಗೂ.